ಸೆಲ್ಫ್ ಕಂಟ್ರೋಲ್ ಅಂತಾರೆ. ಅದಾಯ್ತಾ? ಸೆಲ್ಫ್ ಕಂಟ್ರೋಲ್. ಅದ್ರ ಮೇಲೆ ನಿನ್ನ ಸ್ಟ್ರೆಂತ್, ನಿನ್ನ ಶಕ್ತಿ. ನೀನು ಎಷ್ಟು ಶಕ್ತಿ ಇದೆ ಅಂದರೆ ನೀನು ಎಷ್ಟು ಸೆಲ್ಫ್ ಕಂಟ್ರೋಲ್ ಇದೆ ಅಷ್ಟು ಶಕ್ತಿ ಇದೆ. ಆಯಿತಾ? ಯಾರಿಗೆ ಸೆಲ್ಫ್ ಕಂಟ್ರೋಲ್ ಇದೆ ಅವ್ರು ಕಾಮಾಗಿರ್ತಾರೆ. ಕಾಮಾಗಿರೋದೇ ಸ್ವಾಮಿತ್ವ. ಯಾವನು ಕಾಮಾಗಿರ್ತಾನೆ ಅವನು ಮಾಸ್ಟರ್. ಅವನ ಮೈಂಡಿಗೆ, ಅವನ ಬಾಡಿಗೆ, ಎಲ್ಲದಕ್ಕೂ ಅವನು ಮಾಸ್ಟರ್. ಅಂದರೆ ನಮಗೆ ಬೇಕಾಗಿರೋದು ಸೆಲ್ಫ್ ಕಂಟ್ರೋಲ್, ಕಾಮ್ನೆಸ್. ಆ ಸ್ವಾಮಿತ್ವಕ್ಕೆ ಬೇಕಾಗಿರೋದು. ಆವಾಗ ಏನು ಗೊತ್ತಾ, ಒಂದು ಪಾಯಿಂಟ್ ನೀನು ಎಷ್ಟು ಬೆಳೀತಿದೆಯೋ ಗೊತ್ತಿಲ್ಲ ಎಷ್ಟೊಂದು ಜನ್ಮದಲ್ಲಿ, ಆ ಪಾಯಿಂಟನ್ನು ನೀನೇ ಅಲ್ಲಿಂದ ನೀನೇ ಜರುಗಬೇಕೇ ಹೊರತು ಯಾರೂ ತಳ್ಳಕ್ಕೆ ಸಾಧ್ಯ ಇಲ್ಲ. ನೀವು ಬೆಳೆದಿಲ್ಲ ಯಾರೂ ತಳ್ಳಕ್ಕಾಗಲ್ಲ. ನಂಗೆ ಹೆಲ್ಪ್ ಮಾಡಿ ನಾವು ಬೆಳಿಬೇಕು ಅಂದರೆ ಯಾರೂ ಮಾಡೋಕ್ಕಾಗಲ್ಲ. ನೀವು ಯಾವ ಪಾಯಿಂಟಲ್ಲಿ ನಿಂತಿದ್ದೀರಾ ಒಂದು ಹೆಜ್ಜೆ ಜರುಗಬೇಕಾದ್ರೂ ನಿಂದೇ ಡಿಸಿಷನ್ನಲ್ಲಿ. ಅದರಿಂದ ಬೇರೆಯವರು ನಿನ್ನ ದಿಕ್ಕನ್ನು ಬದಲಾಯಿಸೋಕ್ಕೆ ಬಿಡಲೇಬೇಡ. ಯಾಕೆಂದರೆ ನೀನು ಡಿಸೈಡ್ ಮಾಡಬೇಕು. ಯಾರು ನಿನ್ನ ದಿಕ್ಕನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀನು ಯಾವಾಗಲೂ ತಿಳ್ಕೊಬೇಕು, ನಿನ್ನ ಎಮೋಷನ್ಸು ಒಳಗಡೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ನಿನ್ನ ಪ್ಯೂರ್ ಇಂಟೆಲಿಜೆನ್ಸ್ ಅದನ್ನು ಕಂಟ್ರೋಲ್ ಮಾಡಬೇಕೇ ಹೊರತು ನಿನ್ನ ಆಲೋಚನೆಗಳು ನಿನ್ನ ಎಮೋಷನ್ನ ಹೊಡ್ಕೊಂಡು ಹೋಗಬಾರ್ದು. ನಮ್ಮ ಅಹಂಕಾರದ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಏಳುವ ಎಮೋಷನ್ನ ಓವರ್ ಪವರ್ ಮಾಡಬಾರ್ದು. ಈ ಮನಸ್ಸಲ್ಲಿ ಏಳುವ ಯೋಚನೆಗಳನ್ನು ನಮ್ಮ ಎಮೋಷನ್ ಯಾವುದು ಒಳಗಡೆಯಿಂದ ಬರುತ್ತಲ್ಲ ಆ ಎಮೋಷನ್ನೇ ಇಂಟೆಲಿಜೆನ್ಸು. ಪ್ಯೂರ್ ಇಂಟೆಲಿಜೆನ್ಸ್ ಆ್ಯಂಡ್ ಪ್ಯೂರ್ ಎಮೋಷನ್ ಈ ಸೇಮ್. ಹೃತ್ಪೂರ್ವಕವಾಗಿ ಬರುವ ಚಿಂತನೆಗಳೇ ಇಂಟ್ಯೂಷನ್ ಅಂತಾರೆ, ಪ್ಯೂರ್ ಇಂಟೆಲಿಜೆನ್ಸ್ ಅಂತಾರೆ. ಅದು ಕೂಡ ಒಂದು ಅಂತಃಕರಣದ ಯೋಚನೆಗಳು. ಅದು ಈ ಬುದ್ಧಿಯ ಯೋಚನೆಗಳನ್ನು ಓವರ್ ಪವರ್ ಮಾಡಿ ಕೆಲಸ ಮಾಡಿದ್ರೆ ಆಗ ನೀನು ಕಾಮಾಗಿರ್ತೀಯ, ಸ್ಟ್ರಾಂಗ್ ಆಗಿರ್ತೀಯ. ನಿನ್ನ ಪಾಯಿಂಟ್ ಏನೋ ತಿಳ್ಕೊಂಡು ಮುಂದಿನ ಹೆಜ್ಜೆ ನೀನೇ ಇಡ್ತೀಯ. ನಿನ್ನ ದಿಕ್ಕನ್ನು ನೀನೇ ಕಂಡುಕೊಳ್ತೀಯ. ಯಾರ ಮೇಲೂ ಡಿಪೆಂಡ್ ಆಗಲ್ಲ.